ಅದ್ದೂರಿಯಾಗಿ ಜರುಗಿದ ಸಿದ್ಧಗಂಗಾ ಮಠದ ರಥೋತ್ಸವ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಪ್ರಾರ್ಥಿಸಿದ್ರು. ಎಲ್ಲೆಲ್ಲೂ ಜನಸಾಗರ, ಸಂಭ್ರಮ ಸಡಗರ. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿದ್ದ ಅದ್ದೂರಿ ಜಾತ್ರೋತ್ಸವ. ರಥ ಇಳಿತಿದ್ದಂತೆ ಮೊಳಗಿದ ಜಯಘೋಷ. ಮಠದ ಆವರಣದಲ್ಲಿ ತುಂಬಿದ ಭಕ್ತಿಭಾವ. ಬಾಳೆಹಣ್ಣು ದವನ ಎಸೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ ಭಕ್ತಗಣ. ರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ. ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದ ಭಕ್ತರು. ಇವೆಲ್ಲ ಕಂಡುಬಂದಿದ್ದು ಸಿದ್ಧಗಂಗಾ ಮಠದ ಸಿದ್ಧಲಿಂಗೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿ. ಹೌದು, ಸಿದ್ಧಗಂಗಾ ಮಠ ಅಂದ್ರೆ ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾದ ಸುಪ್ರಸಿದ್ಧ ಕ್ಷೇತ್ರ. ಇಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಸುಮಾರು 2 ವಾರಗಳ ಕಾಲ ಜಾತ್ರೆ ನಡೆಯಲಿದ್ದು, ಜಾತ್ರಾ ಅಂಗವಾಗಿ ನಾನಾ ಕಾರ್ಯಕ್ರಮಗಳು ಜರುಗುತ್ತವೆ. ಸಿದ್ಧಗಂಗಾ ಮಠದ ಜಾತ್ರೆಗೆ ತುಮಕೂರಿಗರು ಮಾತ್ರವಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಭಕ್ತರು ಹರಿದು ಬಂದಿದ್ದು, ಭಕ್ತಿ ಪರಾಕಾಷ್ಠೆಯನ್ನ ಮೆರೆದಿದ್ರು. ಸಿದ್ಧಗಂಗಾ ಮಠದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರರ ರಥೋತ್ಸವದ ವೇಳೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಹಾಗೂ ಇತರೆ ಮಠಾಧೀಶರು, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ತಹಸೀಲ್ದಾರ್ ರಾಜೇಶ್ವರಿ ಸೇರಿ ಹಲವು ಮಂದಿ ಗಣ್ಯರು ಭಾಗಿಯಾಗಿದ್ರು. ರಥೋತ್ಸವಕ್ಕೆ ವಿವಿಧ ಕಲಾ ತಂಡಗಳು ಮೆರುಗನ್ನ ತಂದಿದ್ದು, ಕಲಾ ತಂಡಗಳ ಜೊತೆ ಮಕ್ಕಳು ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿದ್ರು. ಇನ್ನು ಸಿದ್ಧಲಿಂಗೇಶ್ವರ ಜಾತ್ರೆಯಲ್ಲಿ ಉತ್ಸವ ಮೂರ್ತಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ರಥ ಎಳಿತಿದ್ದಂತೆ ನೆರೆದಿದ್ದ ಭಕ್ತರು ಬಾಳೆಹಣ್ಣು ದವನ ಎಸೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಸಲ್ಲಿಸಿದ್ರು. ಅಲ್ಲದೆ ಲಕ್ಷಾಂತರ ಮಂದಿ ಭಕ್ತರು ಸಿದ್ಧಗಂಗಾ ಶ್ರೀಗಳ ಗದ್ದುಗೆಗೆ ಹಾಗೂ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದ್ರು. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇತಿಹಾಸ ಪ್ರಸಿದ್ಧ ಸಿದ್ಧಗಂಗಾ ಜಾತ್ರೆಗೆ ನಾವು ತುಂಬ ವರ್ಷದಿಂದ ಪ್ರತಿ ವರ್ಷವೂ ಬರ್ತಾ ಇದ್ದೀವಿ. ದೇವರು ನಮಗೆ ಒಳ್ಳೇದು ಮಾಡಿದ್ದಾನೆ. ಇವತ್ತು ತುಂಬ ಚೆನ್ನಾಗಾಗಿದೆ. ಜನ ಚೆನ್ನಾಗಿ ಬಂದವ್ರೆ. ಎಲ್ಲ ಜನಗಳಿಗೂ ಸುಖ ನೆಮ್ಮದಿ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಕುಡಿಯೋ ನೀರು, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಜನನೂ ಸಾಗರೋಪಾದಿಯಲ್ಲಿ ಬರ್ತಾವ್ರೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಇದೇ ಥರ ಜನ ಬರಲಿ, ಇನ್ನೂ ಚೆನ್ನಾಗಿ ನಡೀಲಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು. ನಮ್ಮ ಹೆಸರು ನಂದೀಶ್ ಅಂತ, ಬೆಂಗಳೂರು. ನಾವು ತುಮಕೂರಿಂದ ಬಂದಿರೋದು. ಆ್ಯಕ್ಚುಲಿ ನನ್ನ ಮಗಳನ್ನ ಇಲ್ಲೇ ಓದ್ತಾ ಇರೋದು ಸಿದ್ಧಗಂಗಾ ಮಠದಲ್ಲೇ. ಅಂದರೆ ತುಂಬ ವರ್ಷದಿಂದ ಬರ್ತಾ ಇದ್ದೀವಿ ಜಾತ್ರೆಗೆ. ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಎಲ್ಲ. ಶಿವಕುಮಾರ ಸ್ವಾಮೀಜಿ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ನಾವು ಅವರು ಊರಲ್ಲೇ ಹುಟ್ಟಿದಿರೋದು, ತುಮಕೂರಲ್ಲೇ. ಆದರೆ ಎಲ್ಲರಿಗೂ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ. ಎಲ್ಲ ಬಡವ್ರ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ, ಊಟ, ವಸತಿ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತಿದೆ. ತುಂಬ ಚೆನ್ನಾಗಿ ನಡೆಯುತ್ತೆ. ನಮ್ಮ ಹೆಸರು ಅರುಣ ಅಂತ, ತುಮಕೂರು ಇದು ಕೃಷ್ಣನಗರ SP ಆಫೀಸ್ ವಿಭಾಗದಿಂದ ಬಂದಿರೋದು. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರೇಶ್ವರ ಮಹಾಸ್ವಾಮಿಗಳವರ ಕೃಪಾ ಕಟಾಕ್ಷದಿಂದ ಜಾತ್ರೆ ವಿಜೃಂಭಣೆಯಿಂದ ಬಲು ಭಕ್ತಾದಿಗಳು ಹಾಗೂ ಎಲ್ಲ ವಿಜೃಂಭಣೆಯಿಂದ ನಮ್ಮ ಜಾತ್ರೆ ನೆರವೇರಿಸುತ್ತೆ. ಈಗ 73ನೇ ಜಾತ್ರೆ ವರ್ಷದ ಜಾತ್ರೆ ಪರಿಪೂರ್ಣವಾಗಿ ನಡೆದಿದೆ. ಈಗ ನಾಳೆ ಏನಪ್ಪ ಅಂದರೆ ಬೆಳ್ಳಿ ಪಾಲಕಿ ಇರೋದರಿಂದ ನಾಳಿನೂ ಸಹ ಸದ್ಭಕ್ತರೆಲ್ಲ ಆಗಮನಿಸಿ ನಮ್ಮ ಸಿದ್ಧಲಿಂಗೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ಭಕ್ತರಲ್ಲಿ ಬೇಡಿಕೊಳ್ಳುತ್ತೇನೆ. ಕುಮಾರ ಭೀಮ್ ಅಂತ ಶ್ರೀಮಠದ ಸದ್ಭಕ್ತರು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಕ್ಷಾಂತರ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದು, ಬರುವಂತಹ ಭಕ್ತರಿಗಾಗಿ ಚಿತ್ರಾನ್ನ, ಪಾಯಸ, ಅನ್ನ ಸಾಂಬಾರ್, ಮಜ್ಜಿಗೆಯನ್ನ ಏರ್ಪಡಿಸಲಾಗಿತ್ತು. ಲಕ್ಷಾಂತರ ಮಂದಿ ಭಕ್ತರು ದಾಸೋಹದಲ್ಲಿ ಪ್ರಸಾದವನ್ನ ಸೇವಿಸಿದ್ರು. ಒಟ್ಟಾರೆ ಕೃಷಿ, ಕೈಗಾರಿಕಾ ವಸ್ತು ಪ್ರದರ್ಶನದ ಜೊತೆಗೆ ಕಣ್ಮನ ಸೆಳೆಯುವ ದನಗಳ ಜಾತ್ರೆ ಮತ್ತು ಸಾಂಸ್ಕೃತಿಕ ವೈಭವದೊಂದಿಗೆ ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಜನರು ಫುಲ್ ಎಂಜಾಯ್ ಮಾಡಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.